ರಮ್ಯಾ ಪ್ಲೀಸ್ ಕೈ ಮುಗಿತೀನಿ, ಸುಮ್ಮನೆ. ವಾವ್, ಮಾಡೋದೆಲ್ಲ ಮಾಡ್ಬಿಟ್ಟು ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳ್ತಾ ಇದೀಯಾ? ಸಾಧ್ಯವಾದ್ರೆ ನಿಮ್ ಮಗಳು ಇಷ್ಟಪಟ್ಟಿರೋ ಹುಡುಗನ ಜೊತೆನೆ ಮದ್ವೆ ಮಾಡಿ. ಆಂಟಿ ತಪ್ಪು ತಿಳ್ಕೊಬೇಡಿ, ರಮ್ಯಾ ನನ್ನ ಇಷ್ಟಪಡ್ತಿಲ್ಲ, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ನಿಮ್ ಫ್ರೆಂಡ್ಶಿಪ್ ನಮಗ್ ಚೆನ್ನಾಗಿ ಅರ್ಥ ಆಗಿದೆ ಬಿಡಿ. ಮನೆ ಕರೆಸಿ ಅವಮಾನ ಮಾಡಿಸ್ಕೊಳಕ್ಕೆ ನಾವೇನ್ ಗತಿಗಟ್ ಜನನ? ನಮ್ ಹುಡುಗನ ಮದ್ವೆ ಆಗಕ್ಕೆ 100 ಜನ ಹುಡುಗಿ ರೆಡಿ ಇದ್ದಾರೆ. ನಿಮ್ ಮಗಳು ಯಾರಿಗ್ ಬೇಕು? ಬರ ಹೋಗೋಣ. ರೋಹಿಣಿಯರೇ, ನಮ್ಮ ಮಾತು ಕೇಳಿ ನಿಂತ್ಕೊಳ್ಳಿ ಪ್ಲೀಸ್. ರೋಹಿಣಿಯರೇ ನಿಂತ್ಕೊಳ್ಳಿ. ಆಂಟಿ ಪ್ಲೀಸ್, ಆಂಟಿ. ವಿರಾಜ್, ರಮ್ಯಾ ಏನು ಹುಡುಗಾಟ ಆಡ್ತಿದ್ಯಾ? ಹೀಗೆ ಆಗತ್ತೆ ಅಂತ ನಾನು ಹೇಳಿದ್ದೆ ತಾನೆ, ಆದ್ರೂ ಯಾಕೆ ಈ ಹುಚ್ಚಾಟ? ಮಿಥಿಲಾಗ ಅವಮಾನ ಮಾಡಿ ವಿರಾಜ್ ಮೇಲೆ ಕರ್ಕೊಂಡ್ಬಂದಿದ್ದು ಈ ಚಂದಕ್ಕ. ಈಗ ನೋಡ್ದಿಯಲ್ಲ ಏನಾಯ್ತು ಅಂತ. ಆ ಹುಡ್ಗಂಗ್ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಷ್ಟ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಫ್ರೆಂಡ್ಶಿಪ್ನ ಹೇಗೆ ಪ್ರೆಸೆಂಟ್ ಮಾಡ್ಬೇಕಂತ ಗೊತ್ತಿರ್ಬೇಕು ರಮ್ಯಾ. ಈ ತರ ಕೈ ಇಟ್ಕೊಂಡು ಬಂದ್ರೆ ಯಾರಾದ್ರೂ ಹೀಗೆ ರಿಯಾಕ್ಟ್ ಮಾಡ್ತಾರೆ. ನೋಡೋರ್ ಕಣ್ಣು ಸರಿಯಾಗಿರ್ಬೇಕು ವಿರಾಜ್, ನಡ್ಕೊಳ್ಳೋ ರೀತಿನೂ ಸರಿಯಾಗಿರ್ಬೇಕು. ಅವ್ರು ಆಡಿರೋ ಮಾತಿಗೆ ನನಗೆ ಯಾಕೆ ಬೈತಿದ್ಯಾ? ಅವ್ರ ಹತ್ರ ನಡ್ಕೊಳ್ಳೋಕೆ ಕಾರಣನೇ ನೀನು. ನಮ್ ಫ್ರೆಂಡ್ಶಿಪ್ಗೆ ಅವ್ರು ರೆಸ್ಪೆಕ್ಟ್ ಕೊಡ್ಲಿಲ್ಲ ವಿರಾಜ್. ರೆಸ್ಪೆಕ್ಟ್ ಕೊಡೋ ತರ ನೀನು ನಡ್ಕೊಂಡಿಲ್ಲ. ಯಾಕೆ ಎಲ್ಲದಕ್ಕೂ ನನ್ನೇ ಬ್ಲೇಮ್ ಮಾಡ್ತೀಯಾ? ನನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮಿಥಿಲಂಗ್ ಬೇಜಾರಾಯ್ತು, ನನಗೆ ಬೈಯಕ್ ಬಂದೆ. ಆ ಕೆಲ್ಸದೊಳಗೆ ಅವಮಾನ ಆಯ್ತಂತೆ, ಅದಕ್ಕೂ ನಾನೇ ಕಾರಣ ಅಂತೆ. ಈಗ ಆ ಹುಡ್ಗನ್ ಮನೆಯವರು ಏನೇನೋ ಮಾತಾಡಿದ್ರು, ಅದಕ್ಕೂ ನಾನೇ ಕಾರಣನಾ? ನೀನೇ ಎಲ್ಲದಕ್ಕೂ ನೀನೇ ಕಾರಣ. ನೋಡ್ರಮ್ಯಾ, ಇಷ್ಟು ದಿನ ನೀನು ಮಾಡಿರೋದನ್ನ ನಾನು ಸಹಿಸ್ಕೊಂಡಿದ್ದೆ, ಆದ್ರೆ ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಿದ್ಯಾ. ವಿರಾಜ್, ಈಗ ನಾನು ಮಾತಾಡ್ತೀನಿ, ನೀನ್ ಸುಮ್ಮನೆ ಕೇಳಿಸ್ಕೊ. ನಿನ್ನ ಫ್ರೆಂಡ್ಶಿಪ್ ನ ಅತಿರೇಕಕ್ಕೆ ತಗೊಂಡೋಗೋದು ನನಗಿಷ್ಟ ಇಲ್ಲ. ನಿನಗೆ ಮತ್ತೆ ನನ್ನ ಫ್ರೆಂಡ್ಶಿಪ್ ಬೇಕು ಅಂದ್ರೆ ಬೌಂಡ್ರಿ ಒಳಗಡೆ ಇದ್ದು ಬಿಹೇವ್ ಮಾಡೋ ತರ ಇದ್ರೆ ಮಾತ್ರ ಇರೋ. ಇಲ್ಲದೆ ಇದ್ರೆ ನನ್ನ ಮಾತಾಡ್ಸಕ್ಕೆ ಬರಬೇಡ. ವಿರಾಜ್ ನನಗ್ ಬೈದ್ನಾ? ಬೇಗ ಮನೆಗೆ ಹೋಗೋಣ ಬಾ. ರಮ್ಯಾ ಏನಾಯ್ತು? ಯಾಕೆ ಅಳ್ತಿದ್ಯಾ? ನನ್ ಆಫ್ ಯೋರ್ ಬಿಸ್ನೆಸ್. ರಮ್ಯಾನ ನಾನು ಸಮಾಧಾನ ಮಾಡ್ತೀನಿ, ನೀನ್ ಕೆಳಗಿರು, ನಾನು ಬಂದೆ. ಸಾಕ ನೀವುಗಳು ಮಾಡಿರೋದು? ಬಂದಿದ್ದ ಸಂಬಂಧ ಹಾಗೆ ಹೊರಟೋಯ್ತು. ಅದಕ್ಕೆ ನಮ್ಮನ್ನ ಯಾಕೆ ಹೊಣೆ ಮಾಡ್ತೀರಾ? ರಮ್ಯಾ ಎಲ್ಲಿ? ಅವಳು ಮಾಡಿದ ತಪ್ಪಿಗೆ ವಿರಾಜ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾನೆ, ಹತ್ಕೊಂಡ್ ಮೇಲೆ ಹೋದ್ಲು. ನನ್ನ ಮಗಳಿಗೆ ಬೈಯೋದಕ್ಕೆ ಅವನ ಯಾರು? ಫಸ್ಟ್ ಆಫ್ ಆಲ್ ನಮ್ಮನೆಗೆ ಯಾಕೆ ಬರ್ಬೇಕಿತ್ತು ಅವನು? ಅದು ಸರಿ, ನೀವೆಲ್ಲ ಯಾಕೆ ಇಲ್ಲಿದ್ದೀರಾ? ನಿಮ್ಮ ಮಗಳು ಮಾಡಿರೋ ಕೆಲಸಕ್ಕೆ ನಮ್ಮನೆಲ್ಲ ಬೈಸ್ಕೊಳ್ತಾರೆ. ಹಾಗಿದ್ಮೇಲೆ ಅವಳು ಮಾಡಿರೋ ತಪ್ಪು ಅರ್ಥ ಮಾಡ್ಸೋದು ತಪ್ಪಾ? ನೀವೆಲ್ಲ ಆಡಿದೆ ಆಟ ಆಗಿದೆ ಅಲ್ವಾ ನಿಮ್ಗೆ? ಯಾಕಂಟಿ ರಮ್ಯಾ ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಮಿಥಿಲಾನ ಕೆಲಸದೊಳಗೆ ಕಂಪೇರ್ ಮಾಡಿ ಅವಳನ್ನ ಇಲ್ಲಿ ಕರ್ಕೊಂಬಂದು ಕೂರಿಸಿದಾಳೆ. ಇಲ್ಲಿ ನೋಡಿದ್ರೆ ಕೆಲಸದೊಳಗೆ ಸೀರೆ ಉಡ್ಸ್ ಕೂರಿಸಿದಾಳೆ. ವಾಸಂತಿ, ಆ ರಮ್ಯಾ ಕೆಲಸದೊಳಗೆ ಸೀರೆ ಉಡಿಸ್ಬೇಕಾದ್ರೆ ನೀನೆಲ್ಲಿದ್ದೆ? ಏನ್ ಮಾಡ್ತಿದ್ದೆ? ಬುದ್ಧಿ ಹೇಳ್ಬೇಕಾಗಿರೋದು ನನ್ಗಲ್ಲ, ಇವಳಿಗೆ. ಮೇಡಮ್, ಸೀರೆ ಒಡವೆ ಎಲ್ಲ ರೂಮಲ್ಲಿ ಇಟ್ಟಿದ್ದೀನಿ. ರಮ್ಯಾ, ನಾನು ಅಳ್ತಾ ಇರೋದು ನೋಡಿ ಖುಷಿ ಪಡಕ್ ಬಂದಿದ್ಯಾ?
ಹೋಗು ಇಲ್ಲಿಂದ. Just get lost. ರಮ್ಯಾ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ನೀನ್ ಬೇಜಾರ್ನಲ್ಲಿದ್ರೆ ನನಗೆ ಯಾಕೆ ಖುಷಿ ಆಗ್ಬೇಕು ಹೇಳು? ಈ ನಾಟಕ ಎಲ್ಲ ಅರುವಮ್ಮನ್ ಮುಂದೆ ಇಟ್ಕೋ, ನನ್ ಮುಂದೆ ಅಲ್ಲ. ಬೇಕಂತ ವಿರಾಜ್ನ ನನ್ ವಿರುದ್ಧ ಚೂಪಿಟ್ಟು ಇವಾಗ ಏನಾಗ್ತಿದೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ಯಾ? ರಮ್ಯಾ, ನಿನ್ಗೆ ಹುಡುಗನ ಮನೆಯವ್ರು ಹೋದ್ರು ಅಂತ ಬೇಜಾರಾಗ್ತಿದ್ಯಾ ಅಥವಾ ವಿರಾಜ್ ಬೈದ ಅಂತನಾ? ಗುರ್ತು ಪರಿಚಯ ಇಲ್ದವ್ರು ಎದ್ದೋದ್ರೆ ನಾನು ಏನಕ್ಕೆ ಬೇಜಾರ್ ಮಾಡ್ಕೊಳ್ಳಿ? ಹಾಗಾದ್ರೆ ಅವರೆಲ್ಲ ಹೋಗ್ಲಿ ಅಂತಾನೆ ವಿರಾಜ್ನ ಮನೆಗೆ ಕರ್ಸಿದ್ಯಾ? ಏನ್ ಮಾತಾಡ್ತಿದ್ಯಾ? ವಿರಾಜ್ ಬಂದ್ರೆ ಹೀಗೆಲ್ಲ ಆಗತ್ತೆ ಅಂತ ನಿಂಗೆ ಮೊದಲೇ ಗೊತ್ತಿತ್ತು ರಮ್ಯಾ. ಆದರೆ ವಿರಾಜ್ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾನೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ಸುಮ್ಮನೆ ಅರ್ಥ ಇಲ್ಲದೆ ಏನನ್ನೋ ಮಾತಾಡ್ಬೇಡ. ನಂಗೆ ಅರ್ಥ ಆಗಿರೋದು ನಿಂಗೆ ಅರ್ಥ ಆಗ್ತಿಲ್ಲ. ಏನ್ ನಿನಗೆ ಅರ್ಥ ಆಗಿರೋದು? ವಿರಾಜ್ನ ನೀನು ಪ್ರೀತಿ ಮಾಡ್ತಿದ್ಯಾ, ಅದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಆದರೆ ವಿರಾಜ್ ಅದಕ್ಕೆ ಬೆಲೆ ಕೊಡ್ತಿಲ್ಲ ಅನ್ನೋದೇ ನಿನ್ನ ಕೋಪಕ್ಕಿರೋ ಕಾರಣ. ಜಸ್ಟ್ ಶಟ್ ಅಪ್ ಮಿಥಿಲಾ. ರಮ್ಯಾ, ಈಗ ನೀನು ನನ್ನ ಬಾಯಿ ಮುಚ್ಚಿಸ್ಬೋದು, ಆದರೆ ನಿನ್ನ ಮನಸ್ಸಲ್ಲಿರೋ ವಿರಾಜ್ ಮೇಲಿರೋ ಪ್ರೀತಿನ ಮುಚ್ಚಾಕಕ್ಕಾಗತ್ತಾ? ಪ್ರೀತಿನೂ ಇಲ್ಲ, ಮಣ್ಣು ಇಲ್ಲ. ವಿರಾಜ್ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ವಿರಾಜು ಹೀಗೆ ಅನ್ಕೊಂಡಿರೋದು. ನಾಳೆ ದಿನ ನೀವಿಬ್ರು ದೂರ ಆಗ್ತಿದ್ದೀರಾ ಅಂತ ಗೊತ್ತಾದಾಗ ಒಬ್ರಿಗೊಬ್ರ ಮೇಲಿರೋ ಪ್ರೀತಿ ಗೊತ್ತಾಗ್ಬೋದು. ಹರ್ಷಿತ್ ನನಗೆ ಪ್ರಪೋಸ್ ಮಾಡಿದಾಗ ನಾನು ಒಪ್ಪಿರಲಿಲ್ಲ ರಮ್ಯಾ. ಆದರೆ ಯಾವಾಗ ಅವನು ನನ್ನಿಂದ ದೂರ ಹೋಗ್ತಾನೆ ಅಂತ ಗೊತ್ತಾಯ್ತೋ ಆಗಲೇ ನನಗೆ ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗಿತ್ತು. ನೀನು ಇವಾಗ ಏನು ಹೇಳಕ್ ನೋಡ್ತಿದ್ಯಾ? ನಾನು ಹೇಳಕ್ ನೋಡ್ತಿರೋದು ಇಷ್ಟೇ ರಮ್ಯಾ, ಒಬ್ರಿಗೊಬ್ರು ಮೇಲಿರೋ ಪ್ರೀತಿ ಗೊತ್ತಾಗೋಕ್ಕೆ ನೀವು ದೂರ ಆಗೋ ತನಕ ಕಾಯ್ಬೇಡಿ. ಇನ್ನು ನಿನ್ನಿಷ್ಟ. ವಿರಾಜಿಂದ ನಾನು ದೂರ ಆದರೆ ವಿರಾಜಿಗೆ ನನ್ನ ವ್ಯಾಲ್ಯೂ ಗೊತ್ತಾಗತ್ತಾ? ಹಾಗೆ ಮಾಡೋದು ಹೇಗೆ? ನೀನಿದನ್ನ ಹೇಗೆ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡ್ತೀನಿ ರಮ್ಯಾ. ನಿನ್ನ ಮುಂದಿನ ನಾಟಕಕ್ಕೆ ನಾನು ಆಲ್ರೆಡಿ ಕತೆ ಬರೆದಾಗಿದೆ. ಸ್ಟೇಜ್ಗೆ ನಿನ್ನ ಹತ್ಸೋದೊಂದೇ ಬಾಕಿ ಇತ್ತು. ಇವಾಗ ಅದು ಆಯಿತು. ಆಂಟಿ ಏನು ಮಾಡ್ತಿದ್ದೀರಾ? ಮಲ್ಲಿ ಐ ಓಕೆ? ನೀವೇನ್ ಮನುಷ್ಯರ? ಮಲ್ಲಿ ಮೇಲೆ ಕೈ ಮಾಡ್ತೀರಾ? ನಮ್ಮ ಮನೆ ಕೆಲಸದವ್ರ ಮೇಲೆ ಕೈ ಮಾಡೋ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು? ಇವಳು ಇವತ್ತು ಸೀರೆ ಉಟ್ಕೊಂಡು ಶೋ ಆಫ್ ಮಾಡ್ತಾ ಇದ್ದಿದ್ದೆ ನನ್ನ ಮಗಳಿಗೆ ಬಂದ ಸಂಬಂಧ ಹೋಗ್ತಾ ಇರ್ಲಿಲ್ಲ. ಸಂಬಂಧ ವಾಪಸ್ ಹೋಗಿದ್ದು ರಮ್ಯಾ ಮಾಡಿ ತಪ್ಪಿಂದ. ಮಲ್ಲಿ ಇದ್ರಲ್ಲೇನು ತಪ್ಪಿಲ್ಲ. ರಮ್ಯಾ ಏನೋ ಆಡ್ತಾಳೆ ಅಂತ ಅದೇ ನೆಪ ಇಟ್ಕೊಂಡು ನೀವೆಲ್ಲ ಯಾಕೆ ಬಂದ್ರಿ? ವಿರಾಜ್ ರಮ್ಯಾ ಮದುವೆ ಮುರಿದಿದೆ, ಇನ್ನೊಂದು ಸಂಬಂಧ ನೋಡೋಣ ಅಂದ್ರೆ ಅದಕ್ಕೂ ಒಂದು ಕಲ್ಲು ಹಾಕಿದ್ರಲ್ಲ. ಎಲ್ಲ ಆಗಿದ್ದು ವಿರಾಜ್ ಇಂದಾನೆ. ಆಗಿದ್ದು ಆಗೋಯ್ತು ಆಂಟಿ, ಎಲ್ಲ ಮರೆತು ನಾವು ಮೂವ್ ಆನ್ ಆಗಿದ್ದೀವಿ.